ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಕಿಣಿಸ್ವಸ್ರಿಗೆ ಸ್ವಾಗತ. ಮೊನ್ನೆ ಬುಧವಾರದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಮ್ಮ ಕಿಣಿಸ್ವಸ್ರೆ ಹೋಟ್ಲಿಗೆ ಬುಧವಾರ ನಮ್ಮ ಎಲ್ಲ ಸ್ಟಾಫ್ಸ್ಗಳಿಗೂ ಕೂಡ ಮಕರ ಸಂಕ್ರಾಂತಿ ಪ್ರಯುಕ್ತ ಅಮ್ಮ ರಜೆ ಕೊರಲೆ ಅಂತ ಹೇಳಿ ಹಾಗೆ ಮತ್ತೆ ಹೋಟೆಲನ್ನು ಕ್ಲೋಸ್ ಮಾಡಿದ್ದೆ ನಾನು ಅವತ್ತು ಬುಧವಾರ. ಆಗ ನಮ್ಮ ಬೆಸ್ಟ್ ಫ್ರೆಂಡ್ ಆದ ಸಹನಾ ಶೆಣೈ ಅವರು ಕೂಡ ಬೆಂಗಳೂರಿಂದ ಒಂದು ಮೂಡುಬಿದ್ರೆಗೆ ಆಗಮಿಸಿದ್ದ ಸಮಯ. ಇಬ್ಬರು ಕೂಡ ಹೊರಟದ್ದು ಒಂದು ಉಡುಪಿಗೆ ಶಾಪಿಂಗ್ ಮಾಡಲಿಕ್ಕೆ ಹೊರಟದ್ದು. ಇಲ್ಲಿಗೆ ಅಂತೆಲ್ಲ ನೀವು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಜಾಲಿ ಬಸ್ಸಲ್ಲಿ ಜಾಲಿಯಾಗಿ ಇಬ್ಬರು ಕೂಡ ಹೊರಟದ್ದು ಉಡುಪಿಗೆ. ನಾವೆಂದರೆ ಇವರ ಸಹನಾ ಶೆಣೈ ಅವರ ತಂಗಿಯ ಮದುವೆ ನಿಶ್ಚಯ ಆಗಿತ್ತು. ಹಾಗೆ ಅದಕ್ಕೋಸ್ಕರ ನಮಗೂ ಸಾರಿ ಪರ್ಚೇಸ್, ಸಹನಾ ಅವರಿಗೂ ಸಾರಿ ಪರ್ಚೇಸ್ ಎಲ್ಲ ಇದ್ದ ಕಾರಣ ಇಬ್ಬರು ಹೊರಟ್ವಿ ಬಸ್ಸಲ್ಲಿ. ಹಾಗೆ ಇಲ್ಲಿ ಕಾರ್ಕಳದಲ್ಲಿ ಬಸ್ ನಿಂತಿತ್ತು. ಹಾಗೆ ಇಲ್ಲಿ ಇವಳು ಲೇಸ್ ತರ್ತೇನೆ, ಅದು ತರ್ತೇನೆ, ಇದು ತರ್ತೇನೆ ಅಂತೆಲ್ಲ ಹೇಳಿ ಇಳಿದ್ಲು. ಮತ್ತು ಅಂಗಡಿ ಅವ್ರದ್ದು ಓಪನ್ ಆದದಷ್ಟೇ ನಾನು ಬಸ್ಸಲ್ಲಿ ಕೂತಿದ್ದೆ. ಇವಳು ಕ್ರಮದಲ್ಲಿ ಕೆಳಗಡೆ ಇಳಿದು ಇದಾಗ್ಬೋದಾ ಅಂತೇಳಿ ಕೇಳ್ತಾ ಇದ್ಲು. ಮತ್ತು ಮಾಡರ್ನ್ ಇದು ರೆಡ್ ಕಲರ್ ವೇಫರ್ಸ್ ಆದರೆ ನನಗೆ ತುಂಬ ಫೇವ್ರೇಟ್. ಅದಿರಲಿಲ್ಲ. ಮತ್ತು ಯಾವುದೋ ಒಂದು ಸಿಕ್ಕಿತ್ತು ಟೈಮ್ ಪಾಸಿಗೆ. ಯಾಕಂದರೆ ಬಸ್ಸಲ್ಲಿ ಕೂತ್ರೆ ಅಂತೆಲ್ಲ ಒಟ್ಟರಾಚೆ ನನಗೆ ಮರ್ಕ ಸಂಕಟ ಆಗೋದು ಮಾರೆ ನಿಜವಾಗ್ಲೂ. ಹೆಚ್ಚಾಗಿ ನಾವು ಹೋಗೋದು ಪ್ರೈವೇಟ್ ವೆಹಿಕಲಲ್ಲಿ ನಮ್ಮದೇ. ಆದರೆ ಇಲ್ಲಿ ಎಂತಾದರೂ ಒಂದು ಬಾಯಿಗೆ ಹಾಕೊಳ್ಳೋಣ ಅಂತ ಮತ್ತೆ ಚಾಕ್ಲೇಟ್ ಇತ್ತು, ಅದನ್ನು ಹಾಕ್ಕೊಂಡು ಇಲ್ಲಿ ನೋಡಿದರೆ ಮೂಡುಬಿದ್ರೆ ಒಬ್ಬರು ಅಂಕಲ್ ಕೂಡ ಇದ್ದರು ಇಲ್ಲಿ ನಮ್ಮ ಪರಿಚಯದವರು. ಹಾಗೆ ಮತ್ತೆ ಚಿಪ್ಸ್ ತಗೊಂಡ್ವಿ. ಅವಳು ಏಕಾದಶಿ, ನಾನು ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತಾರೆ, ನಾನು ತಿನ್ನೋದಿಲ್ಲ ಅಂತೇಳಿದ್ಲು. ಹಾಗೆ ನಾನೊಬ್ಬಳೇ ತಿಂದ್ಕೊಂಡು ಮತ್ತು ಹೊರಟದ್ದು. ಆದರೆ ಎಂಥ ಅಮ್ಮ ಇಳಿದ ಮೇಲೆ ನನಗೆ ಉಂಟಲ್ಲ ಮರ್ಕ ಸಂಕಟ ಅಂದರೆ ಮರ್ಕ ಸಂಕಟ. ನಾನು ತಿನ್ನಬಾರ್ದಿತ್ತು ಅಂತ ಅಂದ್ಕೊಂಡೆ ಚಿಪ್ಸ್. ಅಂದರೆ ಬೆಳಿಗ್ಗೆ ಸಹ ಟಿಫಿನ್ ಮಾಡಿರಲಿಲ್ಲ, ಬೇಗ ಹೊರಟದ್ದು. 8:50 ಮಕ್ಕಳನ್ನು ಸ್ಕೂಲಿಗೆ ಕಳಿಸಿರ ಅಪ್ಪ ಹೇಗೆ ಸ್ನಾನ ಮಾಡಿ ಓಡಿದನಂತಿಲ್ಲ. ಹಾಗೆ ಮತ್ತೆ ನಾವು ರಿಕ್ಷಾದಲ್ಲಿ ಕಲ್ಸಂಕದಲ್ಲಿ ಇಳಿದು ರಿಕ್ಷಾದಲ್ಲಿ ಬಂದದ್ದು ಸೀದಾ ಕೃಷ್ಣ ಮಠಕ್ಕೆ. ಆಯಿತಾ, ಬಂದದ್ದು ಬೇರೆ ಕಡೆಗೆ. ಮತ್ತು ನಮ್ಮ ಕೃಷ್ಣದೇವರನ್ನು ಉಡುಪಿಗೊಂದು ಬಂದು ನೋಡದೆ ಹೋಗಲಿಕ್ಕೆ ಮನಸ್ಸೇ ಇಲ್ಲ ನನಗೆ. ಹಾಗೆ ಕೃಷ್ಣ ಮಠದಲ್ಲಿ ಮಾತ್ರ ಶಿರೂರು ಪರ್ಯಾಯ ಇದೆಲ್ಲ ಕಾರ್ಯಕ್ರಮ ಇದ್ದ ನಿಮಿತ್ತ ಇಲ್ಲಿ ಅವತ್ತು ರಥೋತ್ಸವ ಎಲ್ಲ ಇತ್ತು ರಾತ್ರಿ. ಹಾಗೆ ಒಂದು ಭಕ್ತಾಭಿಮಾನಿಗಳೆಲ್ಲ ಏನಂದರೆ ನೋಡಿ, ಇದೆಲ್ಲ ದೇವರ ದರ್ಶನಕ್ಕೆ ಇಲ್ಲಿ ಕಾಯ್ತಾ ಇರುವಂಥವ್ರು. ಆದರೆ ನಮಗೆ ಸಮಯದ ಅಭಾವ. ಯಾಕಂದರೆ 4 ಗಂಟೆಗೆ ನನ್ನ ಮಕ್ಕಳು ಸ್ಕೂಲಿಂದ ಬರ್ತಾರೆ. ಅದರ ಒಳಗೆ ನಾನು ರಾಪಕ್ಕ ಅಂತ ಅವ್ರಿಗೆ ಗೊತ್ತಾಗಬಾರ್ದು ಹೋದದ್ದು ಅಂತೇಳಿ ಹಾಗೆ ಅದರ ಒಳಗೆ ಒಂದು ಮನೆಗೆ ತಲುಪುವ ರಭಸದಲ್ಲಿ ಇಲ್ಲಿ ಮತ್ತು VIP ದರ್ಶನ ಪರ್ ಹೆಡ್ 200. ಹಾಗೆ ಇಬ್ಬರು ಕೂಡ ನಾವು 400 ಕೊಟ್ಟು ದೇವರ ದರ್ಶನಕ್ಕೆ ಬರೀ ಒಂದು 5ರಿಂದ 10 ನಿಮಿಷದೊಳಗೆ ನಮಗೆ ಶ್ರೀಕೃಷ್ಣ ದೇವರನ್ನು ನೋಡುವಂಥ ಒಂದು ಭಾಗ್ಯ. ಅದರ ಒಳಗಡೆ ಎಲ್ಲ ವೀಡಿಯೋ ಮಾಡಲಿಕ್ಕಿಲ್ಲ, ಸಿಕ್ಕಾಪಟ್ಟೆ ಬೈತಾರೆ. ಅದಕ್ಕೆ ವೀಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಕೃಷ್ಣನನ್ನು ನೋಡಿ ಕಣ್ಣು ಮನ ಎರಡು ಕೂಡ ತುಂಬಿ ಬಂತು ಅಂತ ಹೇಳ್ಬೋದು. ಅಷ್ಟು ಖುಷಿಯಾಯಿತು ಮನಸ್ಸಿಗೊಂದು, ಎಂಥದೋ ಒಂದು ನಿರಾಳ ಮನೋಭಾವನೆ ಒಂದು ಮನಸ್ಸಲ್ಲಿ. ಹಾಗೆ ದೇವಳದ ಆವರಣದಲ್ಲಿರುವಂಥ ಒಂದು ಅನಂತೇಶ್ವರ ದೇವಸ್ಥಾನ, ರಾಘವೇಂದ್ರ ಮಠ, ಶಿರೂರು ಮಠ ಮತ್ತು ಸೋಮನಾಥೇಶ್ವರ ದೇವಸ್ಥಾನ ಇದೆಲ್ಲವೂ ಕೂಡ ಹೋಗಿ ಬಂದ್ವಿ. ಮತ್ತೆ ಅಷ್ಟೆಲ್ಲ ಆಗುವಾಗ 12 ಗಂಟೆ ಆಯಿತು. ಹಾಗೆ ನನಗೆ ಊಟ ಮಾಡಿಯೇ ಮತ್ತು ನಮಗೆ ಅಂದರೆ ಶಾಪಿಂಗ್ ಇತ್ತಲ್ಲ, ಮತ್ತು ಅಲ್ಲಿ 1-2 ಗಂಟೆ ಎಲ್ಲ ಆದರೆ ಊಟ ಮಾಡಿಯೇ ಹೋಗುವ, ಸುಮ್ಮನೆ ಟೈಮ್ ವೇಸ್ಟ್ ಬೇಡ ಅಂತೇಳಿ ಇವಳು ಸಹನ ಹೇಳಿದ್ಲು, ನನಗೆ ಏಕಾದಶಿ ಉಪವಾಸ ಇಲ್ಲ, ಆದರೆ ಇವತ್ತು ನೀರುಳ್ಳಿ ಬೆಳ್ಳುಳ್ಳಿ ಮತ್ತು ಅನ್ನ ತಿನ್ನೋದಿಲ್ಲ, ಬೇಡ ನನಗೆ, ನೋಡುವ ನನಗೆ ಬೇರೆ ಎಂತಾದರೂ ಆರ್ಡ್ರ್ ಮಾಡೋದು, ಗಡ್ಬಡ್ ಆರ್ಡ್ರ್ ಮಾಡಿದ್ಲು. ಹಾಗೆ ನನಗೆ ಬಂದಂಥ ಪೂರಿಯನ್ನು ಕ್ರಮದಲ್ಲಿ ಅವಳಿಗೆ ಕೊಟ್ಟೆ. ಅಲ್ಲಿ ಶೀರಾ ಇತ್ತು ಮತ್ತು ಅಳಸಂಡೆ ಉಪ್ಕರಿ ಕೂಡ ಇತ್ತು. ಹಾಗೆ ಅವಳು ಅದನ್ನು ಮತ್ತು ನನ್ನ ಫೋರ್ಸಿಗೆ ತಿಂದ್ಲು. ಅವಳು ಬೇಡವೆ ಅಂತ ಹೇಳಿದ್ಲು. ಭಯಂಕರ ಊಟ ಆಯಿತಾ, ಭಾರಿ ಚೆಂದ ಇತ್ತು. ಇದು ಬಡಗುಪೇಟೆಯಲ್ಲಿರುವಂಥ ಶ್ರೀಕೃಷ್ಣ ವೆಜ್ ಪ್ಯಾಲೇಸಿಗೆ ಬಂದದ್ದು. ಹೋಟೆಲ್ ಆಂಬಿಯನ್ಸು ಸೂಪರ್ ಆಗಿತ್ತು, ಫುಡ್ ಅಂತೂ ಅಲ್ಟಿಮೇಟ್ ಆಗಿತ್ತು, ಸಕ್ಕತ್. ಮತ್ತು ನಮ್ಮ ಅದರಲ್ಲಿ ದಾಳಿ ತವೆ ಕೂಡ ಇತ್ತು. ಹಾಗೆ ನನಗೆ ಊಟ ಭಾರಿ ಖುಷಿ ಆಯ್ತು. ಆಯಿತಾ, ಮತ್ತು ಇಲ್ಲೊಂದು ಪಿಕ್ಕಲ್ ಅಂತೂ ಸಕ್ಕತ್ತಾಗಿತ್ತು. ಹೋಟೆಲ್ ಓನರ್ ಹತ್ರ ಕೇಳಿದೆ, ಪಿಕ್ಕಲ್ ಒಂದು ಅರ್ಧ kg ಕೊಡ್ಬೋದಾ ಅಂತೇಳಿ. ಅವ್ರು ಹೇಳಿದರು, ಮುಂದುಗಡೆ ಒಂದು ಧನುಷ್ ಆ್ಯಂಡ್ ಕೋ ಅಂತ ಅಂಗಡಿ ಇದೆ, ಅಲ್ಲಿ ಸಿಗುತ್ತೆ ನಿಮಗೆ ಬೇಕಾದರೆ, ಅಲ್ಲಿ ಕೇಳಿ ಅಂತ ಹೇಳಿದರು. ನೋಡಿ, ಹೋಟೆಲ್ ಆಂಬಿಯನ್ಸ್ ಎಲ್ಲ ಭಾರಿ ಚೆಂದ ಉಂಟು. ಶ್ರೀಕೃಷ್ಣ ವೆಜ್ ಪ್ಯಾಲೇಸ್ ಬಡಗುಪೇಟೆಯಲ್ಲಿರುವಂಥದ್ದು, ಟೇಸ್ಟಿಯಾಗಿತ್ತು. ಹಾಗೆ ಒಂದು ಮಶ್ರೂಮ್ ಟಿಕ್ಕ ನಾನು ಆರ್ಡರ್ ಮಾಡಿದ್ದೆ. ಆದರೆ ಇವಳು ಕುದುರೆ ನೋಡಿದರೆ ನನಗೆ ಅದು ಬೇಡ, ನಾನು ನೀರುಳ್ಳಿ ತಿನ್ನೋದಿಲ್ಲ, ಅದು ತಿನ್ನೋದಿಲ್ಲ ಅಂತ ಹೇಳಿದ್ಲಲ್ಲ ಎಂದು ವಾಪಸ್ ಸೀದಾ ಧನುಷ್ಗೂ ಹುಡ್ಕೊಂಡು ಬರ್ತಾ ಇದ್ದೇವೆ. ಇದು ಶ್ರೀಕೃಷ್ಣದಲ್ಲಿ ಊಟ ಎಲ್ಲ ಆಯಿತು. ಜಾಸ್ತಿ ಉಳದ್ದು ಹಾಗೆ ಅಲ್ಲಿ ಒಂದು ಪಿಕ್ಕಲ್ ಬಡಿಸಿದ್ರು ಮಾರೆ, ಭಾರಿ ಚೆಂದ ಇತ್ತು. ಆಯಿತಾ, ಧನುಷ್ ಸ್ಟೋರ್ ಅಂತ ಉಂಟು, ಅಲ್ಲಿ ಸಿಗ್ತದೆ ಹೇಳಿದ್ರೆ ಅದು ಪಿಕ್ಕಲ್. ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ಹುಡುಕಿಕೊಂಡು ನಾವು ಇವಳಿಗೋಸ್ಕರ. ಫೈನಲಿ ಧನುಷ್ ಆ್ಯಂಡ್ ಕೋ ಬಂತು. ಪಿಕ್ಕಲ್ ಉಂಟಾ ಇಲ್ಲ ಗೊತ್ತಾಗಬೇಕು ಇನ್ನಷ್ಟೇ ನಮಗೆ. ಇದೆಯಾ? ಹೌದು. ಇಲ್ಲೊಂದು 2-3 ಬಗೆಯ ಪಿಕ್ಕಲನ್ನು ತಗೊಂಡು ಮತ್ತೆ ಬನ್ನಿ ಅಂತ ಒಂದು ರಿಕ್ಷಾದಲ್ಲಿ ಬರೆದಿತ್ತು. ಹಾಗೆ ಆ ರಿಕ್ಷಾಕ್ಕೆ ಬನ್ನಿ ಅಂತ ನಾವು ಕೂಡ ಹೋದ್ವಿ. ಹೋದರೆ ಮತ್ತೆ ನೋಡಿದರೆ ಅಲ್ಲಿ ನಮ್ಮದು GSB ಮಾಮ ಅವರ ರಿಕ್ಷಾ. ಹಾಗೆ ಅವರು ಮಾತಾಡಿಕೊಂಡು ನಾವು ಸೀದಾ ಹೋದದ್ದು ಬನ್ನಂಜೆ, ಉಡುಪಿ ಬನ್ನಂಜೆ, ಯಾವುದು ಹೇಳಿ, ಜಯಲಕ್ಷ್ಮಿ ಸಿಲ್ಕ್ಸ್. ಕರೆಕ್ಟ್, ಅಲ್ಲಿಗೆ ಹೋಗಿದ್ದು ಶಾಪಿಂಗ್ ಮಾಡಲಿಕ್ಕೆ. ಜಯಲಕ್ಷ್ಮಿ ಸಿಲ್ಕ್ಸ್ ಬಂತು. ಇನ್ನೂ ಫುಲ್ ಶಾಪಿಂಗ್ ವಿಡಿಯೋ ನೋಡಿ. ಆಯಿತಾ, ಸೀರೆ ನೋಡಿ ಕಣ್ಣು ತುಂಬಿಸಿಕೊಳ್ಳಿ.
ಎಸ್ ರಾಮ ಗ್ರೀನ್ ಅಶ್ವಿನ್ ಅಲ್ವರ್ಡಿಕೆ ಜಸ್ನೋ ಎಸ್ ಮೇಲ್ವರ್ಡಿಕೆ ಆನಿವರ್ಸರಿ ದ ವರ್ಷ ಜಗ್ಗ ಎತ್ತಿಲ್ಲ ಅದಕ್ಕೆ ಬ್ಲೌಸ್ ಸೇಮ್ ರನ್ನಿಂಗ್ ಪಿಂಕ್ ಅಲ್ಲ ಈಗ ರನ್ನಿಂಗ್ ಸೀರೆ ಅಂಗಡಿಗೆ ಹೋದ ಮೇಲೆ ನಮ್ಮ ಹೆಂಗಸರದ್ದು ಒಂದೇ ಚೊರೆಪಟ್ಟೆ ಅಂತ ಹೇಳಿ ಈ ಡಿಸೈನಲ್ಲಿ ಬೇರೆ ಕಲರ್ ತೋರಿಸಿ ಇಲ್ಲ ಬೇರೆ ಡಿಸೈನಲ್ಲಿ ಇನ್ನೊಂದು ಕಲರ್ ತೋರಿಸಿ ಆ ಕಲರ್ ತೋರಿಸಿ ಈ ಕಲರ್ ತೋರಿಸಿ ಇದೇ ಆಯ್ತಾಯ್ತಾ. ಮತ್ತು ಬನಾರಸ್ ಸಾರಿ ಇಬ್ಬರು ಕೂಡ ಒಂದೊಂದು ತಗೊಂಡ್ವಿ. ಭಾರಿ ಚೆಂದ ಇತ್ತು. 200-300ರಿಂದ ಸ್ಟಾರ್ಟಿಂಗ್ ರೇಂಜ್ ಒಳ್ಳೆ ಬನಾರಸ್ ಸ್ಟಾರ್ಟ್ ಇತ್ತು ಇಲ್ಲಿ. ತುಂಬ ಸಕ್ಕತ್ತಾಗಿತ್ತು ಕಲರ್ಸ್ ಎಲ್ಲ. ಹಾಗೆ 1-2 ಸೀರೆ ತೊಗೊಂಡ್ವಿ. ಮತ್ತು ಡೈಲಿ ವೇರ್ಗೆ 4-5 ಸೀರೆ ಇಬ್ಬರು ಕೂಡ ಒಂದೊಂದು ತಗೊಂಡ್ವಿ. ಜಸ್ಟ್ 550-600 ರೇಂಜ್ಗೆಲ್ಲ ಒಳ್ಳೊಳ್ಳೆ ಸಾರಿಗಳಿದೆ ಇಲ್ಲಿ ಜಯಲಕ್ಷ್ಮಿ ಸಿಲ್ಕಲ್ಲಿ. ತುಂಬ ಖುಷಿಯಾಯಿತು ಅವಳಿಗೂ. ಮತ್ತು ಕೆಲವರಿಗೆಲ್ಲ ಗಿಫ್ಟ್ ಎಲ್ಲ ಕೊಡಲಿಕ್ಕೆ ಒಂದು 1500 ಇದೆಲ್ಲ 2000 ರೇಂಜಲ್ಲೆಲ್ಲ ಸ್ವಲ್ಪ ಸಾರೀಸ್ ಎಲ್ಲ ಬೇಕಿತ್ತು, ಸಿಲ್ಕ್ ಸಾರೀಸ್, ಅದು ಕೂಡ ತೊಗೊಂಡ್ವಿ. ಹಾಗೆ ಖುಷಿಯಾಯಿತು. ಇದೆಲ್ಲ 4000 ರೇಂಜಲ್ಲೆಲ್ಲ ಉಂಟು ನೋಡಿ ಬನಾರಸ್ ಸಾರಿ. ಭಾರಿ ಚೆಂದ ಇತ್ತು. ಹಾಗೆ ಖುಷಿಯಾಯಿತು ಮಾತ್ರ, ಏನೇ ಹೇಳಿ ಭಾರಿ ಒಳ್ಳೆ ಶಾಪಿಂಗ್ಗೆ ಒಂದು ಮಾಡಿರುವಂಥ ಅಂಗಡಿ. ಯಾಕಂದರೆ ಎಲ್ಲ ಥರದ ಒಂದು ಇಲ್ಲೇ ಸುಮಾರು ನಾವೆಷ್ಟು ಟೈಮ್ ಒಂದು 3 ಗಂಟೆ ಇಲ್ಲೇ ತೆಗೆದೆ. 4 ಗಂಟೆಗೆ ಮನೆಗೆ ಹೋಗೋದಂತ ಹೇಳಿದ್ದು. ಮತ್ತು ನನ್ನ ಹಸ್ಬೆಂಡ್ ಹತ್ರ ಸ್ವಲ್ಪ ಚೊರೆಪಟ್ಟೆಲ್ಲ ಕಟ್ಟಿ ನಾನು ಮಕ್ಕಳಿಗೊಂದು ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಿದೆ ಅಮ್ಮನ ಮನೆಗೆ ಬಿಡಲಿಕ್ಕೆಲ್ಲ. ಹಾಗೆ ಬರುವಾಗ ಮತ್ತು ಬಸ್ಸು ಕೂಡ ನಮಗೆ ಸಿಗೋದೇ ಇಲ್ಲ, ತುಂಬ ಲೇಟ್ ಆಯಿತು. ಹಾಗೆ ಬಟ್ ಅಸಲೇ ಡಾರ್ಕ್ ಮೆರೂನ್ ಅಸ್ಲರ್ ಮಾವ ಗೆತ್ತ ಮೆಗೆಲ ನಕ್ ನಕ್ ಎಂಜಾಯ್ ಆಯ್ತು ಮಕ್ಕ ಎಂಜಾಯ್ ಬೇರೆ ಖರ್ಚಿಗೆ ಸಲ ಪಿಶ್ವೆ ಏನಕ್ಕ ಚಂದ ಬಸ್ ದೋನ್ ಕಾಡಿ ಮಾಡಿ ಒಂದು ಕರೆಕ್ಟ್ ಸಾಂಗ್ ಸರ್ ನಾ ಕಂಚೆ ಏ ಕ್ಯಾಮರಾ ಇರ್ಬಳೆ ಫುಲ್ ಡಾರ್ಕ್ ಸ್ಕೈ ಬ್ಲೂ ಭಾರಿ ಚಂದ ಕ್ಯಾಮರಾ ಹ್ಯಾಂಡ್ ಚಂದಿಸ್ತೀನಿ ಅದೆಲ್ಲ ತಗೊಳ್ಳ ಭಾರಿ ಚಂದ ರಪ್ಪ 2 ನಿಮಿಷದಲ್ಲಿ ಎಷ್ಟು ಚಂದ ಉಡಿಸ್ತಾರೆ ಮಾರೆ. ಈ ಥರದೊಂದು ಜನ ಮನೆಯಲ್ಲಿದ್ದರೆ ಎಲ್ಲಿ ಸಹ ಸೀರೆ ಆರಾಮದಲ್ಲಿ ಉಡ್ಕೊಂಡು ಹೋಗ್ಬೋದು ಅಂತ ಒಮ್ಮೆ ಮನಸ್ಸಿಗೆ ಅನಿಸ್ತು. ನನ್ನ ಹತ್ರ ಅವ್ರ ಹತ್ರ ಕೇಳಿದೆ ಡೈಲಿ ಎಷ್ಟು ಜನರಿಗೆ ಉಡಿಸ್ತೀರಿ ಅಂತ. ಹಾಗೆ ಸುಮಾರು ಜನರಿಗೆ ಉಡಿಸ್ತಾರೆ ಅಂತ ಹೇಳಿದರು. ಭಾರಿ ಸೂಪರ್ ಆಯಿತಾ, ಭಾರಿ ಚಂದ ಮಾಡಿ ಉಡಿಸಿದ್ದಾರೆ ಮಾತ್ರ. ಹಾಗೆ ನನಗೆ ಈ ಕಲರ್ ಸಹ ಇಷ್ಟ ಆಯಿತು, ಮತ್ತೊಂದು ಸ್ಕೈ ಬ್ಲೂ ಕೂಡ ಇಷ್ಟ ಆಯಿತು. ಹಾಗೆ ಯಾವ್ದು ತಗೊಂಡೆ ಅಂತ ಹೇಳಿ ಮತ್ತೆ ನಾಡ್ದು ನೀವು ಫಂಕ್ಷನಿಗೆ ಯಾರಾದರೂ ಬಂದರೆ ಮದುವೆ ಟೈಮಲ್ಲಿ ಆಗ ಬ್ಲಾಗ್ ಮಾಡಿ ಹಾಕ್ತೇನೆ. ಆಗ ನೋಡಿ ಈಗಲೇ ಎಲ್ಲ ರಿವೀಲ್ ಮಾಡಿದರೆ ಮತ್ತೆ ಎಂತ ಬಾಕಿ ಉಳಿತದೆ ಅಲ್ವಾ. ಹಾಗೆ ಇಲ್ಲಿ ಸೂಪರ್ ಆದಂಥ ಸಾರಿ ಕಾಂಬಿನೇಷನ್ಸ್. ಇವಾಗ ಎಲ್ಲ ರನ್ನಿಂಗ್ ಬ್ಲೌಸೇ ಟ್ರೆಂಡ್ ಅಲ್ವಾ, ಸ್ವಲ್ಪ ಕಾಂಟ್ರಾಸ್ಟ್ ಎಲ್ಲ ಅಷ್ಟಿಲ್ಲ ಇವಾಗ. ರನ್ನಿಂಗ್ ಬ್ಲೌಸಸ್ಸೇ ಟ್ರೆಂಡ್. ಹಾಗೆ ಸೂಪರ್ ಆದಂಥ ಬನಾರಸಿ, ಲೈಟ್ ವೆಯ್ಟ್ ಮಾತ್ರ, ಮತ್ತು ಪ್ಯೂರ್ ಆಗಿತ್ತು, ಸಾಫ್ಟ್ ಆದಂಥ ಬನಾರಸಿ. ಕೆಲವೆಲ್ಲ ಬನಾರಸ್ ಅಂದರೆ ತುಂಬ ಹೆವಿ ಇರ್ತದೆ. ಹಾಗೆ ಒಂದು 4 ಸೀರೆ ಅವರು ಉಡಿಸ್ತೇನೆ ಅಂತೇಳಿ ಅವರಿಗೂ ಇಂಟ್ರೆಸ್ಟ್, ನನಗೂ ಇಂಟ್ರೆಸ್ಟ್. ಹಾಗೆ ಉಡಿಸಿ ಒಂದು ಯಾವುದಂತ ಮತ್ತು ಫೈನಲ್ ಒಂದು ಸೆಲೆಕ್ಟ್ ಮಾಡಿದ್ವಿ. ಅದು ಇಲ್ಲಿ ನಾನು ತೋರಿಸ್ತಾನೇ ಇಲ್ಲ ಯಾವುದಂತ. ಓಕೆ, ಅದೇ ಟ್ವಿಸ್ಟ್. ಹಾಗೆ ಇಲ್ಲಿ ಸಹ ಒಂದು ಅಡ್ಡದಿಡಿ ವಿಡಿಯೋ ತೆಗೆದಿದ್ದಾಳೆ ಅಂತ ಗೊತ್ತಿಲ್ಲ. ಇಲ್ಲಿ ಕಾಂಟ್ರಾಸ್ಟ್ ಆಗಿ ವೆಲ್ವೆಟ್ ತುಂಬ ವರ್ಕ್ ಚೆನ್ನಾಗಿರುವಂಥ ಬ್ಲೌಸಸ್ ಎಲ್ಲ ಇದೆ. ಹಾಗೆ ಡೈಲಿ ವೇರ್ ಸಾರೀಸ್ಗಳೆಲ್ಲ ಇದೆ, ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. 500-600-800 ರೇಂಜ್ಗೆಲ್ಲ ಉಂಟಲ್ಲ, ಭಾರಿ ಚೆಂದ ಉಂಟು ಸಾರೀಸ್ ಎಲ್ಲ. ಹಾಗೆ ಕಲ್ಯಾಣಿ ಕಾಟನ್ ಎಲ್ಲ ಸಾರೀಸ್ ಕಾಂಬಿನೇಷನ್ಸ್ ಇರ್ಬೋದು, ಕಲರ್ಸ್ ಸೂಪರ್ ಆಗಿತ್ತು. ಹಾಗೆ ಅವಳು ನಾನು 1-2 ತಗೊಂಡ್ವಿ. ತುಂಬ ಚೆನ್ನಾಗಿತ್ತು ಎಲ್ಲ ಸಾರೀಸ್ ಕೂಡ. ಮಲ್ಮಲ್ ಕಾಟನ್ ಇತ್ತು, ಎಲ್ಲವೂ ಚೆನ್ನಾಗಿತ್ತು. ಅದು ಬೇಡ ಹೌದು ಗೊತ್ತುಂಟು ಮಲ್ಮಲ್, ಅದು ಬೇಡ ಯಾಕಲ್ಲ ನಂಬರೇ ಬೈಜಿ ಮಾರೆ ನನ್ನೆಲ್ಲ ಪೂರ ಬೈದುಂಡು 268 ಬಿಡ್ದು 269 ಬೈದುಂಡು ನೆತ್ತು ನಾವು ಯೋಚೆ. ಫ್ರೆಂಡ್ ಶಾಪಿಂಗ್ ಎಲ್ಲ ಆಯಿತು. ಹಾಗೆ ಮತ್ತು ಹತ್ತಿರದಲ್ಲೇ ಗೌರ್ಮೆಂಟ್ ಬಸ್ ಸ್ಟಾಪ್ ಇತ್ತು, ಅಲ್ಲಿಗೆ ಬಂದ್ವಿ. 3 ಗಂಟೆಗೆ ರೀಚ್ ಆದ್ವಿ. ಆದರೆ ಬಸ್ ಬರಬೇಕಾದ್ರೆ 3:40 ತನಕ ಆಗಿತ್ತು. ಹಾಗೆ ಸಿದ್ದರಾಮಯ್ಯ ನಿಮ್ಮನ್ನು ನಂಬಿದೆ ಅಂತೇಳಿ ಒಂದಾದರೂ ಸಲ ಹೇಳುವ ಅವಕಾಶ ನನಗೆ ಸಿಕ್ಕಿತ್ತು. ಹಾಗೆ ಆಧಾರ್ ಕಾರ್ಡನ್ನು ಇಟ್ಕೊಂಡು ಫ್ರೀಯಾಗಿ ಬಸ್ ಭಾಗ್ಯ ನಮಗೆಲ್ಲ ಒಂದು ಕೊಟ್ಟದ್ದು ಒಂದು ಹಕ್ಕಲ್ವ ಅದು. ಹಾಗೆ ಆಧಾರ್ ಕಾರ್ಡನ್ನು ಇಲ್ಲಿ ತೋರಿಸಿ
ಸೀದಾ ಮೂಡುಬಿದ್ರೆ ಕಡೆ ಹೊರಟ್ವಿ. ನನ್ನ ಹತ್ರ ಆಧಾರ್ ಕಾರ್ಡ್ ಹಾರ್ಡ್ ಕಾಪಿ ಇರಲಿಲ್ಲ, ಜೆರಾಕ್ಸು ಇರಲಿಲ್ಲ. ಮೊಬೈಲಲ್ಲಿ ತೋರಿಸಿದೆ ಮತ್ತು ಕಂಡಕ್ಟರ್ನು ಪಿರಿಪಿರಿ ಮಾಡಿದ್ರು. ಪರವಾಗಿಲ್ಲ, ದುಡ್ಡು ಕೊಡ್ತೇನೆ ಹೇಳಿದೆ. ಪರವಾಗಿಲ್ಲ ಮೇಡಮ್ ಹಾಗೇನಿಲ್ಲ ಅಂತ ಹೇಳಿದರು. ಮತ್ತು ಹಾಗೆ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.